ಆಳಂದ ತಾಲೂಕೊಳಗೆ ಇರುವಂಥ ಒಂದು ಲಾಡ್ ಚುಂಚುಳ ಗ್ರಾಮದೊಳಗೆ ಒಂದು ಐತಿಹಾಸಿಕ ದೇವಸ್ಥಾನ ನಾನು ಇವತ್ತು ತೋರಿಸ್ತೇನೆ. ಯಾವುದಪ್ಪ ಅಂತ ಹೇಳಿದ್ರೆ ಸಿದ್ದೇಶ್ವರ ದೇವಸ್ಥಾನ ಅಂತೇಳಿ. ಇದು ಯಾವ ಕಾಲದ ದೇವಸ್ಥಾನ ಆಗಿರ್ಬೋದು ಅಂತ ಹೇಳಿದ್ರೆ ರಾವಣ ಸಂಹಾರ ಮಾಡ್ತಾನಲ್ಲ ಅದು ಆಮೇಲೆ ನಿರ್ಮಾಣ ಆಗಿರುವಂಥ ಒಂದು ದೇವಸ್ಥಾನ ಅಂತ ಹೇಳಿರ್ಬೋದು. ಇದು ಒಂದು ಪೇಂಟಿಂಗ್ ಎಲ್ಲವನ್ನು ಕಡೆ ಮರಳಿ ಈ ಲಿಂಗ ನೋಡ್ತಿರಲ್ಲ, ಇದು ಕೂಡ ಹಳೆ ಕಾಲದ ಲಿಂಗ. ಆದರೆ ಎಲ್ಲ ಕಡೆ ಮೂರ್ತಿ ಕಡೆ ಈ ಕಡೆ ಮಾಡ್ಯಾರ ದೇವಸ್ಥಾನ. ಒಳಗೆ ಹೋದ್ರೆ ಎಲ್ಲ ನೋಡಿದ್ರೆ ಕನ್ನಡಿಗಳು ನೋಡೋಕೆ ಕಾಣಿಸ್ತಾವೆ. ಆದರೆ ಭಕ್ತರು ಏನು ಬೇಡ್ಕೊಂಡು ಅವರು ಏನೆಲ್ಲ ಆಸೆ ಈಡೇರಿಸ್ಕೊಂಡು ಅಂತೇಳಿ ಕನ್ನಡಿ ತಂದು ಇಲ್ಲಿ ಹಾಕ್ತಾರೆ ಅಂತ ಹೇಳಿದ್ರೆ, ದೇವರಿಗೆ ಕನ್ನಡಿ ಹಾಕ್ತಾರೆ ಅಂತ ಈ ತಂದು ಒಂದು ಕಡೆ ಅಲ್ಲಿ ಭಾಳಷ್ಟು ಕಡೆ ನಾನು ನೋಡಿನಿ ಈ ಥರ ಕನ್ನಡಿ ಏರಿಸ್ಬೋದು. ದೇವಸ್ಥಾನ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಸುತ್ತಮುತ್ತ ಎಲ್ಲ ಕಡೆ ಕಾಲದ ಕೆತ್ತನೆಗಳು ಇರುವಂಥ ಕಂಬಗಳು ನೋಡೋಕೆ ಕಾಣಿಸ್ತಾ, ಗೋಪುರ ಭಾಳಷ್ಟು ಹಳೆಯ ಸಾಣದು ಅದರ ಈ ಕಡೆ ಏನು ಮಾಡಿರ್ಬೋದು ಅಂತ 5-6 ವರ್ಷ ಮಾಡ್ತಾರೆ ಹೇಳ್ತಾರೆ. ಗುಡಿ ದೊಡ್ಡದಾದ್ರೂ ಗೋಪುರ ಭಾಳಷ್ಟು ಕಾಣೋದು ಅದು ಅಂತ ಹೇಳಿ. ಅದು ಅಲ್ಲದೆ ಗೋಪುರ ಎಲ್ಲ ಮೇಲೆ ಸುತ್ತ ಹೆಸರು ಗೋಪುರ ಕಟ್ಟಿರೋ ಅಂದರೆ ಎಲ್ಲ ಕಡೆ ಎಲ್ಲ ಕಂಬದ ಮೇಲೆ ಪೇಂಟಿಂಗ್ ಮಾಡ್ಯಾರ ಗೋಲ್ಡನ್ ಕಲರ್ ಅದು. ಬಟ್ ಹಳೆ ಕಾಲದ ಗುಡಿ ಗೊತ್ತಾಗಲ್ಲ ಯಾವ ರೀತಿ ಮಾಡ್ಯಾರ ಅಂತ. ಎಲ್ಲ ಕಡೆ ನೀವು ನೋಡಿರ್ಬೋದು ಸುತ್ತಮುತ್ತ ಭಾಳಷ್ಟು ಹಳೆ ಕಾಲದ ಚೇತನ ಆಗಿರುವಂಥ ಗುರುತಾಗಿರೋದು ನೀವು ನೋಡಿರ್ಬೋದು. ಪ್ರತಿಯೊಂದು ಲಿಂಗದ ಮೇಲೆ ಇದರ ಬಸವಣ್ಣ ಮೂರ್ತಿ ಇಲ್ಲದೆ ಇರ್ತದೆ. ಇದರ ಅರ್ಥ ಏನು ಅಂತಂದ್ರೆ ಹೇಳಿದ್ರೆ ಬ್ರಹ್ಮಾಂಡ ಅಧಿಪತಿ ಆದಂಥ ಶಿವನ ವಾಹನ ನಂದಿ ಆಗಿದೆ. ಅದರ ಸಲುವಾಗಿ ಎಲ್ಲಿ ಹೋದರೂ ಕೂಡ ನಂದಿ ವಾಹನ ಮಾಡ್ಕೊಂಡು ಹೋಗ್ತಿದ್ದರು ಅಂತ. ಅದೇ ಕಾರಣವಾಗೋದ್ರಿಂದ ಶಾಂತ ಶಿವ ಅದರಲ್ಲಿ ನಂದಿ ಇರ್ತಾನೆ. ಇವತ್ತು ನಾನು ಕೊಟ್ಟಂಥ ಮಾಹಿತಿ ಸಿದ್ದೇಶ್ವರ ದೇವಸ್ಥಾನ ಇಷ್ಟ ಆಗೈತೆ ಅಂದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ತುಂಬ ಧನ್ಯವಾದಗಳು. ಓ ನಮಃ ಶಿವಾಯ.